ಸುಪ್ರೀಂ ಕೋರ್ಟ್ ನಮ್ಮ ವಾದಕ್ಕೆ ಮಣೆ ಹಾಕಿದೆ. ದೆಹಲಿಯಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆ ಕೊಟ್ಟಿದ್ದಾರೆ. 2 ವಾರದಲ್ಲಿ ಪ್ರತಿಕ್ರಿಯೆ ನೀಡ್ತೀವಿ ಅಂತ ಕೇಂದ್ರ ಹೇಳಿದೆ. ಸುಪ್ರೀಂ ಕೋರ್ಟ್ ಕೇಂದ್ರವನ್ನ ಪ್ರಶ್ನೆ ಮಾಡಿದೆ. ರಾಜ್ಯಗಳು ಯಾಕೆ ಸುಪ್ರೀಂ ಕೋರ್ಟ್ಗೆ ಬರ್ತಾ ಇವೆ ಅಂತ ಪ್ರಶ್ನಿಸಿದೆ ಅಂತ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ನಾವು ಗೌರವಾನ್ವಿತ ಸುಪ್ರೀಂ ಕೋರ್ಟ್ಗೆ ಕರ್ನಾಟಕದ ಪರವಾಗಿ ಧನ್ಯವಾದವನ್ನ ಹೇಳ್ತೇವೆ, ನಮ್ಮ ರೈತರ ಪರವಾಗಿ. ಯಾಕೆ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಇವತ್ತು ಸೂಚನೆಯನ್ನ ಕೊಟ್ಟಿದ್ದಾರೆ. ಇದು ವಿಳಂಬ ಆಗಿರ್ತಕ್ಕಂತಹದ್ದು ಸರಿಯಲ್ಲ. ನೀವೇ ಈಗಾಗಲೇ ಒಂದು ತೀರ್ಮಾನವನ್ನ ತೆಗೆದುಕೊಂಡಿದ್ದಿದ್ರೆ ಈ ಕೇಸು ಸುಪ್ರೀಂ ಕೋರ್ಟ್ ವರೆಗೂ ಬರೋ ಅವಶ್ಯಕತೆ ಇರ್ತಾ ಇರಲಿಲ್ಲ. ಹಾಗೂ ಮುಂದುವರೆದು 2 ವಾರದ ಒಳಗಡೆ ಕೇಂದ್ರ ಸರ್ಕಾರ ಕರ್ನಾಟಕದ ಮನವಿ ಸಲ್ಲಿಸಿದ್ದಾರೆ. ಇದ್ರ ಬಗ್ಗೆ ಏನ್ ಮಾಡ್ತೀರಿ ಅನ್ನುವಂತ ತೀರ್ಮಾನವನ್ನ ತೆಗೆದುಕೊಂಡು 2 ವಾರದಲ್ಲಿ ಮತ್ತೆ ಸುಪ್ರೀಂ ಕೋರ್ಟ್ ಮುಂದೆ ಬರಬೇಕು ಅನ್ನುವಂತ ಸೂಚನೆಯನ್ನ ಸುಪ್ರೀಂ ಕೋರ್ಟ್ನವರು ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ಪರವಾಗಿ ಬಂದಿದ್ದಂತ ವಕೀಲರು ಕೂಡ 2 ವಾರದ ಸಮಯವನ್ನ ಕೇಳಿ ಅವರು ಒಂದು ಡಿಸಿಷನ್ ತಗೊಂಡು ವಾಪಸ್ ಬರ್ತೀವಿ ಅಂತ ಹೇಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.